ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಹೇರ್ ಫಾಲ್ ಆಗ್ತಾ ಇದ್ದರೆ, ಆಮೇಲೆ ಹೇರ್ ಫಾಲ್ ಎದರಿಂದ ಆಗುತ್ತೆ ಅಂದರೆ ತಲೆಯಲ್ಲಿರೋ ಹೊಟ್ಟಿಂದ ಅದನ್ನು ಹೋಗಿಸ್ಬೇಕು ಅಂದರೆ ಮೊದಲು ಈ ರೆಮಿಡಿನ ನಾವು ಟ್ರೈ ಮಾಡಬೇಕು. ಯಾಕಂದರೆ ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಅಂದರೆ ಹೊಟ್ಟು ಇದ್ದರೆ ಹೇರ್ ಫಾಲ್ ಆಗ್ತಾನೆ ಇರುತ್ತೆ, ಕಡಿಮೆ ಆಗಲ್ಲ. ಹಾಗಾಗಿ ಮೊದಲು ನಾವು ಮಾಡಬೇಕಾಗಿರೋಂಥ ಕೆಲಸ ತಲೆಯಲ್ಲಿರೋ ಹೊಟ್ಟನ್ನು ಹೋಗಿಸೋದು. ಹೇಗೆ ಅಂದರೆ ಮೊದಲನೇದಾಗಿ ನಾನಿಲ್ಲಿ ಒಂದು ಅರ್ಧ ಪೀಸಷ್ಟು ಆಲೋವೆರಾನ ತೊಗೊಂಡಿದ್ದೀನಿ. ಇದನ್ನು ನಾವು ಕಟ್ ಮಾಡಿದ ತಕ್ಷಣ ಅಲ್ಲಿ ಒಂದು ಯೆಲ್ಲೋ ಕಲರ್ ಜೆಲ್ ಥರ ಬರುತ್ತೆ, ಅದನ್ನು ವಾಶ್ ಮಾಡಬೇಕು, ಹಾಗೆ ಹಾಕಬಾರ್ದು. ಕೂದಲು ತುಂಬಾ ಉದ್ದ ಇತ್ತು ಅಂದರೆ ಸ್ವಲ್ಪ ಜಾಸ್ತಿ ತೊಗೋಬೇಕು, ಸ್ವಲ್ಪ ಇತ್ತು ಅಂದರೆ ಇಷ್ಟೊಂದು ಅರ್ಧ ಆದರೆ ಸಾಕಾಗುತ್ತೆ. ಇದನ್ನು ಫಸ್ಟು ಸೈಡಲ್ಲಿರೋ ಮುಳ್ಳೆಲ್ಲ ತೆಗೆದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಗ್ರೀನ್ ಕಲರ್, ಇದನ್ನೆಲ್ಲ ತೆಗಿಬೇಕು ಫಸ್ಟು. ಆಮೇಲೆ ಇದರಿಂದ ತುಂಬಾ ಉಪಯೋಗ ಇದೆ. ಈ ಚಳಿ ವೆದರ್ಗೆ ಕೈ ಕಾಲೆಲ್ಲ ತುಂಬಾ ಒಡ್ಕೊಳ್ಳುತ್ತೆ. ಅದಕ್ಕೆ ಬೇಕಾದರೆ ಯೂಸ್ ಮಾಡ್ಬೋದು. ಅಂದರೆ ಇದು ಅದೇನು ಸಿಪ್ಪೆ ಥರ ಇರುತ್ತಲ್ಲ, ಅದು ಕೂಡ ವೇಸ್ಟ್ ಆಗೋಲ್ಲ. ಅದರಿಂದ ನಾವು ಕೈ ಕಾಲುಗಳೆಲ್ಲ ಮಸಾಜ್ ಮಾಡ್ಕೋಬೋದು. ಆಮೇಲೆ ತುಂಬ ಕತ್ತೆಲ್ಲ ತುಂಬಾ ಕಪ್ಪಗಾಗಿದ್ದರೆ ಇದರಿಂದನೂ ಕೂಡ ನಾವು ಒಂದು 5ರಿಂದ 10 ನಿಮಿಷದ ತನಕ ಮಸಾಜ್ ಮಾಡ್ಕೋಬೋದು. ಆವಾಗ ಇದನ್ನು ಡೈಲಿ ಯೂಸ್ ಮಾಡ್ತಾಯಿದ್ದರೆ ಕತ್ತು ಎಲ್ಲ ಕಪ್ಪಗಾಗಿದ್ದರೆ ಅದು ಎಲ್ಲ ರಿಮೂವ್ ಆಗುತ್ತೆ. ನೋಡಿ, ಈ ಥರ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಇದನ್ನು ತುಂಬಾ ಜಾರುತ್ತೆ. ಹಾಗಾಗಿ ಚಾಕುದಿಂದ ಕಟ್ ಮಾಡ್ಕೋಬೇಡಿ. ನೋಡಿ, ಈ ಥರ ಕೈಗೆ ಕೂಡ ನೀವು ಮಸಾಜ್ ಮಾಡ್ಕೋಬೋದು. ಒಂದು 5ರಿಂದ 10 ನಿಮಿಷದ ತನಕ ಮಸಾಜ್ ಮಾಡಿಕೊಂಡು ಹಾಗೆ ಒಂದು ½ ಅನ್ ಅವರ್ ಬಿಟ್ಟು ನೀವು ವಾಶ್ ಮಾಡೋದ್ರಿಂದ ತುಂಬಾ ಸ್ಮೂತಾಗಿರುತ್ತೆ ಕೈ ಮತ್ತು ಕಾಲು ಅಥವಾ ಕತ್ತು. ಆಮೇಲೆ ತುಂಬ ಮುಖ, ಈ ಬ್ಲ್ಯಾಕ್ ಹೆಡ್ಸು ವೈಟ್ನೆಸ್ಗೆಲ್ಲ ಇದೊಂಥರ ಮಾಡಿಸಿರುವಂಥದ್ದು. ಆಮೇಲೆ ತುಂಬಾ ಮುಖ ಕಪ್ಪಗಿದ್ದರೆ ಇದನ್ನು ಮೊದಲು ಮುಖನ ವಾಶ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಿ ಒಂದು 10 ನಿಮಿಷದ ತನಕ ಮಸಾಜ್ ಮಾಡೋದ್ರಿಂದ ಡೈಲಿ ಮಾಡ್ತಾ ಬಂದರೆ ಮುಖ ಕೂಡ ಈ ಕಪ್ಪು ಕಲೆ, ಪಿಂಪಲ್ಸ್ ಅದೆಲ್ಲ ಕಡಿಮೆ ಆಗುತ್ತೆ. ಮುಖ ಕೂಡ ವೈಟ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ನಾವು ಕೈ ಕಾಲು ಅಥವಾ ಮುಖಕ್ಕೆ ಮಸಾಜ್ ಮಾಡಿ ಒಂದು 5 ನಿಮಿಷದ ತನಕ ಮಸಾಜ್ ಮಾಡಿ ಒಂದು 1/4 ಗಂಟೆ ತನಕ ಬಿಡ್ಬೋದು. ಅದೇನು ಡ್ರೈ ಆಗುತ್ತೆ, ತೊಳಿಬೇಕು ಅನ್ನೋ ಅವಶ್ಯಕತೆ ಏನೂ ಇರಲ್ಲ. ಸ್ನಾನ ಮಾಡ್ಕೋಬೇಕಾದ್ರೆ ವಾಶ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈ ಕೈ ಕಾಲು ತುಂಬಾ ಕಟ್ತಾ ಇದ್ದರೆ ಅದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಆಮೇಲೆ ತುಂಬ ಜನಕ್ಕೆ ಈ ಪಾದದ ಹಿಂಬಡಿ ಎಲ್ಲ ಒಡ್ಕೊಂಡಿರುತ್ತೆ, ಅದಕ್ಕೂ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ತುಂಬಾ ಹೀಟಾಗಿ ಪಾದ ಎಲ್ಲ ಉರಿ ಬಂದಿರುತ್ತೆ, ಅದಕ್ಕೂ ಕೂಡ ನೀವು ನೈಟ್ ಹಾಕ್ಕೊಂಡು ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ತಂಪಾಗಿರುತ್ತೆ, ಉರಿ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ನಾವು ಕೈಗೆಲ್ಲ ಮಸಾಜ್ ಮಾಡೋದು ಹೇಗೆ ಅಂತ ತೋರಿಸ್ದೆ. ಈಗ ನಾನು ತಲೆಯಲ್ಲಿ ತುಂಬಾ ಡ್ಯಾಂಡ್ರಫ್ ಅಂದರೆ ಒಟ್ಟು ಇದ್ದರೆ ಅದನ್ನು ಹೇಗೆ ಹೋಗ್ಸೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ಇದರಲ್ಲಿರೋ ವೈಟ್ ಕಲರ್ ಏನಿರುತ್ತೆ ಆಲೋವೆರಾ ಜೆಲ್ಲ, ಅದನ್ನೆಲ್ಲ ಮೊದಲು ನಾವು ಎತ್ಕೋಬೇಕಾಗುತ್ತೆ. ನೋಡಿ, ಈ ಥರ ಇರುತ್ತೆ. ಆಮೇಲೆ ತುಂಬಾ ಬಾಡಿ ಹೀಟಾಗಿದ್ದರೆ ಇದ್ರದ್ದು ಒಂದು ಪೀಸ್ ನಾವೇನು ವೈಟ್ ಕಲರ್ ಐತಲ್ಲ ಅದನ್ನು ನುಂಗ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ನುಂಗೋದ್ರಿಂದ ಬಾಡಿ ಹೀಟ್ ಕೂಡ ಕಡಿಮೆ ಆಗುತ್ತೆ. ನೋಡಿ, ಇದರಲ್ಲಿರೋ ಜೆಲ್ಲು ಎಲ್ಲ ನಾವು ತೆಗಿಬೇಕು ಈ ಥರ ನೀಟಾಗಿ. ಆಮೇಲೆ ಆಲೋವೆರಾದಿಂದ ತುಂಬಾ ಉಪಯೋಗ ಇದೆ. ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೀವು ಆಲೋವೆರಾ ಎಲ್ಲ ತೆಗೆದ್ಮೇಲೆ ಅದರ ಸಿಪ್ಪೆ ಕೂಡ ನೀವು ತಲೆಗೆ ಹಾಕೋಬೋದು. ಹೇರ್ ಕೂಡ ತುಂಬಾ ನೈಸ್ ಸಾಫ್ಟಾಗಿರುತ್ತೆ. ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಕರಿಬೇವಿನ ಸೊಪ್ಪು, ಮೆಂತ್ಯಕಾಳು ಇದನ್ನೆಲ್ಲ ಹಾಕಿ ಡೈಲಿ ಯೂಸ್ ತಲೆಗೆ ಹಾಕ್ಕೊಳಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ಇದಕ್ಕೆ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಮಾಮೂಲಿ ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಕೂಡ ಒಂದು 2-3 ಸ್ಪೂನ್ ಹಾಕೋಬೋದು. ಇದನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿಗೆ ಒಂದು 2 ರೌಂಡ್ ತಿರುಗಿಸಿದ್ರೆ ಸಾಕು, ಫುಲ್ಲು ಜೆಲ್ಲಿ ಥರ ಬರುತ್ತೆ. ನೋಡಿ, ನೀವು ಟ್ರೈ ಮಾಡಿ ಬೇಕಾದರೆ. ನೋಡಿ, ಇದನ್ನು ನಾನು ರುಬ್ಕೊಂಡಿದ್ದೀನಿ, ಎಷ್ಟು ನೀಟಾಗಿರುತ್ತೆ. ಆಮೇಲೆ ಆಲೋವೆರಾ ಜಾಸ್ತಿ ತೊಗೊಳೋದ್ರಿಂದ ಉಪಯೋಗ ಜಾಸ್ತಿ. ಯಾಕಂದರೆ ನಾವು ಹೇರ್ ಎಷ್ಟು ಉದ್ದ ಇರುತ್ತೆ ಅದಕ್ಕೂ ಕೂಡ ಹಾಕೋಬೋದು. ಈ ರೆಮಿಡಿ ಮಾಡಿ ಖಂಡಿತ ಹೇರ್ ಡ್ಯಾಂಡ್ರಫ್ ಎಲ್ಲ ರಿಮೂವ್ ಆಗುತ್ತೆ, ಹೇರ್ ಫಾಲ್ ಉದುರೋದು ಕೂಡ ಕಡಿಮೆ ಆಗುತ್ತೆ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ರೆಮಿಡಿನ ವಾರಕ್ಕೆ 2 ಸತಿ ಯೂಸ್ ಮಾಡಬೇಕು. ಇದನ್ನು ತಲೆಯ ಬುಡ ಭಾಗಕ್ಕೆ ಹಚ್ಚಿ 1-2 ನಿಮಿಷ ಮಸಾಜ್ ಮಾಡಬೇಕು. ಇದನ್ನು ಹಚ್ಕೊಂಡು 2 ಅವರ್ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಸೊ ಮಚ್.